ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ 129ನೇ ಜನ್ಮ ದಿನಾಚರಣೆ ಯುವಕರಿಂದ ರಕ್ತದಾನ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಜನ್ಮದಿನದ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಸಯಾಜಿ ರಸ್ತೆಯಲ್ಲಿರುವಂತಹ ಜೀವಧಾರ ರಕ್ತ ನಿಧಿ ಕೇಂದ್ರ ಹಾಗೂ ಸೈನಿಕ ಅಕಾಡೆಮಿ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮಾಜಿ ಮೇಯರ್ ಸಂದೇಶ್ ಸ್ವಾಮಿ ನಂತರ ಮಾತನಾಡಿ, ನೇತಾಜಿರವರ ಜನ್ಮದಿನ ಆಚರಿಸದಷ್ಟೇ ಸಾಲದು, ಅವರ ಆದರ್ಶ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಆದರ್ಶವಾಗಿ ಮೈಗೂಡಿಸಿಕೊಳ್ಳಬೇಕು ಅಂತ ಕಿವಿ ಮಾತನ್ನ ಹೇಳಿದ್ರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ 30ಕ್ಕೂ ಹೆಚ್ಚು ಯುವಕರು ಸ್ವಯಂ ಪ್ರೇರಿತ ರಕ್ತದಾನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಎನ್ಎಸ್ಜಿ ಕಮಾಂಡೋ ಹಾಗೂ ಸೈನಿಕ ಅಕಾಡೆಮಿಯ ಸಂಸ್ಥಾಪಕರಾದಂತಹ ಸಿಎಂ ಶ್ರೀಧರ್, ಜೀವಧಾರ ರಕ್ತ ನಿಧಿ ಕೇಂದ್ರದ ನಿರ್ದೇಶಕ ಮುತ್ತಣ್ಣ, ಬಿಜೆಪಿ ಮುಖಂಡ ಜೋಗಿ ಮಂಜು, ಮಾಜಿ ನಗರ ಪಾಲಿಕೆ ಸದಸ್ಯ ಜಗದೀಶ್, ದೂರ ರಾಜಣ್ಣ ಮತ್ತು ಸದಾಶಿವ್, ಆನಂದ, ಪ್ರಭು, ಮಮತಾ, ಶಿವ್ ಹಾಗೂ ಇನ್ನಿತರರು ಹಾಜರಿದ್ದರು. ನಮಗೆ ಬೇಗನೆ ನಮಗೆ ಸ್ವತಂತ್ರ ಒಂದು ಬ್ರಿಟಿಷ್ ಅನ್ನು ಓಡಿಸುವಂತ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ನಮ್ಮ ಯುವ ಪೀಳಿಗೆ ಅವರು ಎಚ್ಚೆತ್ಕೊಬೇಕು, ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಅವರು ಮರಿಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಖ ಕಾಣಲ್ಲ ಉತ್ತರ ಇವತ್ತು ಜಯಂತಿ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸ್ನೇಹಿತರು, ಅದರಲ್ಲೂ ವಿಶೇಷವಾಗಿ ನಮ್ಮ ವಿಕ್ರಮ್ ಈ ಒಂದು ಬ್ಲಡ್ ಕ್ಯಾಂಪ್ ಕೊಡೋ ಮುಖಾಂತರ ಒಂದು ಜ್ಞಾಪಕಾರ್ಥವಾಗಿ ಒಂದು ಬ್ಲಡ್ ಕ್ಯಾಂಪ್ ಅನ್ನು ಮಾಡಿದ್ದಾರೆ. ಇದಕ್ಕೂ ಇಂಥ ಮಹಾನ್ ಪುಣ್ಯ ನಮ್ಮ ದೇಶ ಕಂಡ ಅಪ್ರತಿಮ ಹೋರಾಟಗಾರರು ಚಂದ್ರ ಬೋಸ್ ಅಂದರೆ ತಪ್ಪಾಗಲಾರದು. ಅವರು 1897ನೇ ಇಸ್ವಿಯಲ್ಲಿ ಅವರು ಹುಟ್ಟಿ ಸುಮಾರು 1945 ಆಗಸ್ಟ್ ತಿಂಗಳಲ್ಲಿ ಅವರು ತೀರೋದು ವಿಮಾನ ಅಪಘಾತದಲ್ಲಿ ಅಂತ ಹೇಳ್ತಾರೆ. ಆದರೆ ಇವತ್ತಿನವರೆಗೂ ಅದರ ಬಗ್ಗೆ ಸರಿಯಾದ ಸ್ಪಷ್ಟ ಮಾಹಿತಿ ಇಲ್ಲ. ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷ್ನವರ ವಿರುದ್ಧ ಅಹಿಂಸಾ ಮಾರ್ಗವಾಗಿ ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತ ಅವ್ರು ಏನು ಒಂದು ಕಡೆ ಹೋರಾಟ ಮಾಡಿದ್ರೆ, ಇವರು ಒಂದು ಅವ್ರಿಗೆ ತಕ್ಕವಾದ ಉತ್ತರವನ್ನು ಕೊಟ್ಟು, ನಾವು ಕೆಚ್ಚದೆಯ ಹೋರಾಟಗಾರರು, ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರು, ಸೈನಿಕರು ಮತ್ತು ಪ್ರಜೆಗಳು ಕೆಚ್ಚದೆಯ ಹೋರಾಟಗಾರರು ಅಂತೇಳಿ ಅವ್ರಿಗೆ ಅವರ ಶಸ್ತ್ರಕ್ಕೆ ಶಸ್ತ್ರವಾಗಿ